ಇಂಟೆಲಿಜೆನ್ಸ್ ನತಿ ಜಮಾನ ಎಲ್ಲವನ್ನೂ ಕಣ್ಣ ಮುಂದೆ ಬಂದಂತೆಯೇ ತಿಳಿಸುವ ಎಐ ತಂತ್ರಜ್ಞಾನ ಈಗ ಜಗತ್ತನ್ನೇ ಆಳುತ್ತಿದೆ. ಚಾಟ್ ಜಿಪಿಟಿ, ಜೆಮಿನಿ, ಕ್ಲೌಡ್, ಓಪನ್ ಎಐ ಸದ್ಯಕ್ಕೆ ಜಗತ್ತಿನಾದ್ಯಂತ ಕಾರ್ಯನಿರ್ವಹಿಸುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪನಿಗಳಾಗಿವೆ. ಈ ಎಲ್ಲಾ ದೈತ್ಯ ಕಂಪನಿಗಳಿಗೆ ಚೀನಾದ ಸಣ್ಣ ಕಂಪನಿಯೊಂದು ಟಕ್ಕರ್ ಕೊಟ್ಟಿದೆ. ಅದು ಕೂಡ ಅಂತಿಂತ ಟಕ್ಕರ್ ಅಲ್ಲ. ಚೀನಾ ನಿರ್ಮಿತ ಎಐ ತಂತ್ರಜ್ಞಾನ ಮಾರುಕಟ್ಟೆಗೆ ಬಿಡುಗಡೆಯಾದಾಗ ಇಡೀ ಜಗತ್ತೇ ತಲ್ಲಣಗೊಂಡಿತ್ತು. ಭಾರತವೂ ಸೇರಿದಂತೆ ಜಗತ್ತಿನ ಶೇರ್ ಮಾರ್ಕೆಟ್ಗಳು ಬಿದ್ದು ಹೋಗಿತ್ತು. ಅಂಥ ಟಕ್ಕರ್ ಕೊಟ್ಟ ತಂತ್ರಜ್ಞಾನ ಬೇರಾವುದೂ ಅಲ್ಲ, ಡೀಪ್ ಸೀಕ್ R1 ಎನ್ನುವ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಅಷ್ಟೇ. ಬೇರೆಲ್ಲಾ ಕೃತಕ ಬುದ್ಧಿಮತ್ತೆ ಕಂಪನಿಗಳಂತೆ ಇದು ಕೂಡ ಒಂದು ಕಂಪನಿ. ಆದರೆ ಜಾಗತಿಕ ಮಟ್ಟದಲ್ಲಿ ಈ ರೀತಿಯಾಗಿ ತಲ್ಲಣಗೊಳ್ಳಲು ಕಾರಣ ಏನು ಅಂದ್ರೆ, ಬೇರೆಲ್ಲಾ ಕಂಪನಿಗಳು ತಮ್ಮ ತಂತ್ರಜ್ಞಾನವನ್ನ ಬಳಸಲು ಹಣ ನಿಗದಿ ಮಾಡಿದ್ದರೆ ಡೀಪ್ ಸೀಕ್ ಅದೇ ತಂತ್ರಜ್ಞಾನವನ್ನ ಉಚಿತವಾಗಿ ನೀಡಿತ್ತು. ಹಾಗಾದ್ರೆ ಏನಿದು ಡೀಪ್ ಸೀಕ್ ಅನ್ನೋದನ್ನ ತಿಳಿದುಕೊಂಡು ಬರೋಣ. ಇದೊಂದು ಕೃತಕ ಬುದ್ಧಿಮತ್ತೆ ವ್ಯವಸ್ಥೆ. ನಾವು ಏನೇ ಪ್ರಶ್ನೆ ಕೇಳಿದ್ರೂ ಅದಕ್ಕೆ ಉತ್ತರ ನೀಡುತ್ತದೆ. ಇದನ್ನ ಲಿಯಾಂಗ್ ವೆನ್ಫೆಂಗ್ ಎನ್ನುವರು 2023ರ ಡಿಸೆಂಬರ್ನಲ್ಲಿ ಪ್ರಾರಂಭಿಸಿದ್ರು. ಡೀಪ್ ಸೀಕ್ ಚಾಟ್ ಜಿಪಿಟಿ ರೀತಿಯ ಲ್ಯಾಂಗ್ವೇಜ್ ಮಾಡೆಲ್. ಇದು ಎಐ ಚಾಟ್ ಜಿಪಿಟಿ, ಜೆಮಿನಿಯಂತಹ ಅಪ್ಲಿಕೇಶನ್ಗಳಿಗೆ ಹೋಲಿಸಿದ್ರೆ ಅವುಗಳ ಆವಿಷ್ಕಾರಕ್ಕೆ ತಗುಲಿದ 1% ಅಗ್ಗದ ದರದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಕೇವಲ 1-2 ವರ್ಷಗಳ ಹಿಂದಷ್ಟೇ ಆರಂಭವಾದ ಡೀಪ್ ಸೀಕ್ ಕಂಪನಿಯು ಎಷ್ಟು ಕಡಿಮೆ ಅವಧಿಯಲ್ಲಿ ಬೃಹತ್ ಎಐ ಮಾದರಿಯನ್ನ ಸೃಷ್ಟಿಸಿದ್ದು ಭಾರೀ ಅಚ್ಚರಿಗೆ ಕಾರಣವಾಗಿದೆ. ಕಳೆದ ಕ್ರಿಸ್ಮಸ್ ಸಂದರ್ಭದಲ್ಲಿ ಡೀಪ್ ಸೀಕ್ ತನ್ನ ಮಿತಿ ಮಾದರಿಯನ್ನ ಹೊರತಂದಿತ್ತು. ಅಮೆರಿಕದ ಓಪನ್ ಎಐ, ಗೂಗಲ್ ತಂತ್ರಜ್ಞಾನಗಳಿಗೆ ಪೈಪೋಟಿ ನೀಡುವ ರೀತಿಯಲ್ಲಿ ತಯಾರಿಸಲಾಗಿತ್ತು. ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಈ ವರ್ಷದ ಜನವರಿ 20ರಂದು ಡೀಪ್ ಸೀಕ್ R1 ಮಾದರಿಯನ್ನ ಪರಿಚಯಿಸಿದೆ. ಡೀಪ್ ಸೀಕ್ ಬಳಕೆ ಹೇಗೆ? ಡೀಪ್ ಸೀಕ್ ಬಳಸಲು ನೀವು ಹಣ ನೀಡಬೇಕಾಗಿಲ್ಲ. ನಿಮ್ಮಲ್ಲಿ ಸ್ಮಾರ್ಟ್ ಫೋನ್ ಇದ್ರೆ ಸಾಕು. ಗೂಗಲ್ ಪ್ಲೇ ಸ್ಟೋರ್ ಅಥವಾ ಆಪ್ ಸ್ಟೋರ್ಗಳಿಂದ ನೀವು ಸುಲಭವಾಗಿ ಡೌನ್ಲೋಡ್ ಮಾಡಿಕೊಂಡು ಬಳಕೆ ಮಾಡಬಹುದು. ಚಾಟ್ ಜಿಪಿಟಿ, ಓಪನ್ ಎಐ ರೀತಿಯಲ್ಲಿಯೇ ಸಂದೇಹವಿರುವ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಬಹುದು. ಉಳಿದ ಪಾಶ್ಚಾತ್ಯ ತಂತ್ರಜ್ಞಾನಗಳಿಗಿಂತ ಭಿನ್ನವಾಗಿರುವ ಡೀಪ್ ಸೀಕ್ ಚೀನಾದ ಸೆನ್ಸಾರ್ಶಿಪ್ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡುತ್ತದೆ. ಡೀಪ್ ಸೀಕ್ ಎಲ್ಲವನ್ನೂ ಡೀಪ್ ಆಗಿ ಹೇಳುವುದಿಲ್ಲ. ಈ ಮೊದಲೇ ಹೇಳಿದಂತೆ ಡೀಪ್ ಸೀಕ್ ಮೇಲೆ ಚೀನಾ ಸರ್ಕಾರದ ನಿಯಂತ್ರಣ ಇದೆ. ಹಾಗಾಗಿ ಸೂಕ್ಷ್ಮ ವಿಚಾರಗಳ ಬಗ್ಗೆ ಡೀಪ್ ಸೀಕ್ ಉತ್ತರ ಕೊಡಲ್ಲ. ಅದರಲ್ಲೂ ಭಾರತ ಮತ್ತು ಚೀನಾ ಸಂಬಂಧಿತ ವಿವಾದಿತ ವಿಷಯಗಳ ಬಗ್ಗೆ ಅಂತೂ ಅದು ಏನೂ ಹೇಳಲ್ಲ. ಉದಾಹರಣೆಗೆ ನಾವು ಈಸ್ ಅರುಣಾಚಲ್ ಪ್ರದೇಶ್ ಈಸ್ ಪಾರ್ಟ್ ಆಫ್ ಇಂಡಿಯಾ ಎಂದು ಕೇಳಿದೆವು, ಅದು ಉತ್ತರ ಕೊಡಲಿಲ್ಲ. ಟೆಲ್ ಅಬೌಟ್ ಇಂಡಿಯಾ ಚೀನಾ ಬಾರ್ಡರ್ ಡಿಸ್ಪ್ಯೂಟ್ ಎಂದು ಕೇಳಿದಕ್ಕೂ ಉತ್ತರ ಕೊಡಲಿಲ್ಲ. ಈಸ್ ಚೀನಾ ಆಕ್ಯುಪೈಡ್ ಕಾಶ್ಮೀರ್ ಪಾರ್ಟ್ ಆಫ್ ಇಂಡಿಯಾ ಎಂದು ಕೇಳಿದಕ್ಕೆ ಅದಕ್ಕೂ ಉತ್ತರ ಸಿಗ್ಲಿಲ್ಲ. ಇವಿಷ್ಟು ನಾವೇ ಫ್ಯಾಕ್ಟ್ ಚೆಕ್ ಮಾಡಿತ್ತು. ಇಂಥದ್ದು ಅನೇಕ ಇವೆ. ಡೀಪ್ ಸೀಕ್ ತಂತ್ರಜ್ಞಾನದ ಮೇಲೆ ಚೀನಾ ಸರ್ಕಾರದ ನಿಯಂತ್ರಣ ಹೇಗಿದೆ ಅನ್ನೋದಕ್ಕೆ ಇದು ಒಂದು ಜ್ವಲಂತ ಉದಾಹರಣೆ. ಅಮೆರಿಕಾದಲ್ಲಿ ದೊಡ್ಡ ಮಟ್ಟದ ತಲ್ಲಣ. ಅಮೆರಿಕಾದ ಉದ್ಯಮಿಗಳಿಗೆ ಡೀಪ್ ಸೀಕ್ ದೊಡ್ಡ ಆತಂಕವನ್ನ ತಂದೊಡ್ಡಿದೆ. ಸ್ವತಃ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರತಿಕ್ರಿಯೆ ನೀಡಿ ಅಮೆರಿಕಾದ ಟೆಕ್ ದೈತ್ಯರು ಎಚ್ಚೆತ್ತುಕೊಳ್ಳುವ ಸಮಯ ಎಂದಿದ್ದಾರೆ. ಅಮೆರಿಕಾದ ಎನ್ವಿಡಿಯಾ ಟೆಕ್ ಕಂಪನಿ ಒಂದೇ ದಿನ 18% ಕುಸಿತ ಕಂಡಿದೆ. ಗಮ್ಮತ್ತಂದ್ರೆ ಚೀನಾದ ಡೀಪ್ ಸೀಕ್ ಎಐ ಮಾಡೆಲ್ ತಯಾರಿಸಲು ಟ್ರೈನಿಂಗ್ ಆಗಿ ಬಳಸಿದ್ದೆ ಎನ್ವಿಡಿಯಾದ ಚಿಪ್ಗಳನ್ನ. ಗೌಪ್ಯತೆ ಇಲ್ಲ ಅನ್ನುವ ಅಪಸ್ವರ. ಚೀನಾ ನಿರ್ಮಿತ ಯಾವುದೇ ಆಪ್ಗಳು ಮಾರುಕಟ್ಟೆಗೆ ಬಂದಾಗ ಮೊದಲು ಎದುರಾಗುವುದೇ ವಿಶ್ವಾಸಾರ್ಹತೆಯ ಪ್ರಶ್ನೆ. ಇದು ಡೀಪ್ ಸೀಕ್ ಅನ್ನು ಬಿಟ್ಟಿಲ್ಲ. ಡೀಪ್ ಸೀಕ್ ನಲ್ಲಿ ಅಪ್ಲೋಡ್ ಆದಂತಹ ಪ್ರಶ್ನೆಗಳ ಡೇಟಾಗಳು ಚೀನಾದ ಸರ್ವರ್ಗಳಲ್ಲಿ ಸಂಗ್ರಹವಾಗುತ್ತದೆ. ಇದು ಗೌಪ್ಯತೆ ಮತ್ತು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಕುರಿತಾದ ಕಳವಳಕ್ಕೆ ಕಾರಣವಾಗಿದೆ. ಈ ಮೊದಲೇ ಹೇಳಿದಂತೆ ಈ ಆಪ್ ಕೂಡ ಚೀನಾ ಸರ್ಕಾರದ ನಿಯಂತ್ರಣದಲ್ಲಿಯೇ ಇರುವುದರಿಂದ ಸಂಗ್ರಹ ಆದ ಡೇಟಾಗಳನ್ನು ಕಮ್ಯುನಿಸ್ಟ್ ಪಕ್ಷದ ಮೌಲ್ಯಗಳಿಗೆ ಅನುಗುಣವಾಗಿ ಸೆನ್ಸಾರ್ ಮಾಡುವ ಸಾಧ್ಯತೆಗಳಿವೆ. ಇದೇ ಡೇಟಾ ಸಂಗ್ರಹದ ಕಾರಣಕ್ಕೆ ಭಾರತ ಸರ್ಕಾರವು ಟಿಕ್ ಟಾಕ್, ಪಬ್ಜಿ ಸೇರಿದಂತೆ ಹಲವು ಚೀನಾ ನಿರ್ಮಿತ ಅಪ್ಲಿಕೇಶನ್ಗಳಿಗೆ ನಿಷೇಧ ಹೇರಿತ್ತು. ಒಟ್ಟಿನಲ್ಲಿ ಹೇಳುವುದಾದ್ರೆ ಡೀಪ್ ಸೀಕ್ ಎಐ ತಂತ್ರಜ್ಞಾನ ಜಗತ್ತಿನಲ್ಲಿ ತಲ್ಲಣಗೊಳಿಸಿದ್ದಂತೂ ಸತ್ಯ. ಚೀನಾ ನಿರ್ಮಿತ ಈ ತಂತ್ರಜ್ಞಾನವು ಜನರಿಗೆ ಉಚಿತವಾಗಿ ಸಿಗುವುದರಿಂದ ಜನಪ್ರಿಯವೂ ಆಗಬಹುದು. ಆದರೆ ವೈಯಕ್ತಿಕ ಮಾಹಿತಿ ಮತ್ತು ಗೌಪ್ಯತೆಯ ವಿಚಾರದಲ್ಲಿ ಡೀಪ್ ಸೀಕ್ ಎಷ್ಟು ಸುರಕ್ಷಿತ ಅನ್ನೋದನ್ನ ಕಾಲವೇ ನಿರ್ಧರಿಸಲಿದೆ. ಸದ್ಯದ ಮಟ್ಟಿಗೆ ಎಲ್ಲಾ ದೈತ್ಯ ಕೃತಕ ಬುದ್ಧಿಮತ್ತೆಯ ಟೆಕ್ ಕಂಪನಿಗಳಿಗೆ ಡೀಪ್ ಸೀಕ್ ಅನ್ನುವ ಸಣ್ಣ ಕಂಪನಿ ಬಲವಾದ ಹೊಡೆತ ಕೊಟ್ಟಿದ್ದಂತೂ ನಿಜ.
ಸುರಕ್ಷತೆಯ ವಿಚಾರದಲ್ಲಿ ಮಾತ್ರ ಭಾರತೀಯರು ಈ ಅಪ್ಲಿಕೇಶನ್ಗಳ ಬಗ್ಗೆ ಸದಾ ಎಚ್ಚರಿಕೆಯಿಂದ ಇರಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.